ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ಮಧ್ಯಂತರ ತಡೆ ನೀಡಿದೆ. ಕಾಯ್ದೆ ಜಾರಿಗೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಇದೆ. ಕಾಯ್ದೆಗೆ ತಡೆ ನೀಡಿದ ಬೆನ್ನಲ್ಲೇ ಪ್ರಮೋದಾದೇವಿ ಸುದ್ದಿಗೋಷ್ಠಿ. ಕಾಯ್ದೆ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರಮೋದಾದೇವಿ. ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್, ಚಾಮುಂಡೇಶ್ವರಿ ದೇವಾಲಯ ಮೈಸೂರು ರಾಜವಂಶಸ್ಥರ ಖಾಸಗಿ ಸ್ವತ್ತು. ರಾಜ್ಯ ಸರ್ಕಾರ ದೇವಾಲಯದ ನಿರ್ವಹಣೆಗಾಗಿ ಕಾಯ್ದೆ ಮಾಡಿದೆ. ಸರ್ಕಾರದ ಕಾಯ್ದೆ ಅಸಂವಿಧಾನಿಕ ಅಂತ ಪ್ರಮೋದಾದೇವಿ ವಾದವನ್ನ ಇಟ್ಟಿದ್ರು. ಕಾಯ್ದೆಯನ್ನ ಅಸಂವಿಧಾನಿಕ ಅಂತ ಘೋಷಿಸಬೇಕು ಅಂತ ಮನವಿ ಮಾಡಿದ್ರು. ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ಮಧ್ಯಂತರ ತಡೆ ನೀಡಿದೆ ಈಗ ಹೈಕೋರ್ಟ್. ಕಾಯ್ದೆ ಜಾರಿಗೆ ಮುಂದಾಗಿದ್ದ ರಾಜ್ಯ ಸರ್ಕಾರಕ್ಕೆ ಇದು ಹಿನ್ನಡೆ. ಹೈಕೋರ್ಟ್ ಆದೇಶವನ್ನ ರಾಜಮಾತೆ ಪ್ರಮೋದಾದೇವಿ ಸ್ವಾಗತಿಸಿದ್ದಾರೆ. ಕಾಯ್ದೆಗೆ ತಡೆ ನೀಡಿದ ಬೆನ್ನಲ್ಲೇ ಪ್ರಮೋದಾದೇವಿ ಸುದ್ದಿಗೋಷ್ಠಿ ನಡೆಸಿದ್ರು. ಕಾಯ್ದೆಯನ್ನ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಪ್ರಮೋದಾದೇವಿ. ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ಈಗ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮುಂದಿನ ವಿಚಾರಣೆವರೆಗೆ ಕಾಯ್ದೆಯನ್ನ ಜಾರಿಗೊಳಿಸದಂತೆ ಮಧ್ಯಂತರ ಆದೇಶ ಹೊರಬಿದ್ದಿದೆ. ರಾಜ್ಯನೇ ಬಿಟ್ಟು ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ. ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದಾರೋ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ, ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ನಾವು ಸ್ಟ್ಯಾಂಡ್ ತಗೊಂಡಿದ್ದೀವಿ. ಅದರಲ್ಲಿ ನಮಗೆ ಈಗ ಇವ್ರ ಎಂಟೈರ್ ರಾಜ್ಯನೇ ಬಿಟ್ಟು ಅದೇ ನಾನು ತಿರ್ಗಾ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮ್ಗಳಿಗೆಲ್ಲ ಗೊತ್ತಿದೆ. ಆ ಸಮಯದಲ್ಲಿ ಅವರು ಲಿಸ್ಟ್ ಆಫ್ ಪ್ರೈವೇಟ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ ಕೇಳಿದ್ದನ್ನು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಿಗೆ ಫರ್ನಿಷ್ ಮಾಡಿದ್ದರೊಳಗಡೆ ನಮ್ಮ ಚಾಮುಂಡಿ ಬೆಟ್ಟ ಕೂಡ ಸೇರಿದೆ. ಅದು ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟಲ್ಲಿದೆ. ಪಾಯಿಂಟ್ಸ್ ತಗೊಂಡು ಅದರ ಬಗ್ಗೆ ಗಾನ್ ಆನ್ ಲೀಗಲ್ ಅಡ್ವೈಸ್. ಅವ್ರು ಏನು ಅಡ್ವೈಸ್ ಮಾಡಿದಾರೋ ಅದರ ಮೇಲೆ ಇದು ಕಾನೂನಾತ್ಮಕ ಆಗಿಲ್ಲ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ ತರೋದಕ್ಕೆ ಏನು ಸರ್ಕಾರ ಹೊರಟಿತ್ತು, ಅದನ್ನ ಪ್ರಶ್ನೆ ಮಾಡಿದ್ರು ಪ್ರಮೋದಾದೇವಿ. ಕಾಯ್ದೆ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈಗ ಹೈಕೋರ್ಟ್ ಅದಕ್ಕೆ ತಡೆ ನೀಡಿದೆ. ಏನು ಆದೇಶವನ್ನ ಕೊಟ್ಟಿದೆ ಈಗ ಹೈಕೋರ್ಟ್? ಖಂಡಿತ ಶ್ವೇತಾ, ಸಿದ್ದರಾಮಯ್ಯ ಸರ್ಕಾರ ಬಂದು 1 ವರ್ಷ ಕಳೆದ ನಂತರ ಮಾರ್ಚ್ 7ಕ್ಕೆ 2024ರಂದು ಒಂದು ಕಾಯ್ದೆಯನ್ನ ಜಾರಿಗೆ ತರ್ತಾರೆ. ಅದರಲ್ಲಿ ಮುಖ್ಯವಾಗಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರವನ್ನ ತರ್ತಾರೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಅಧ್ಯಕ್ಷರಾಗಿರ್ತಾರೆ. ಮುಖ್ಯವಾಗಿ ಏನಂದ್ರೆ ಏನು ರಾಜಮನೆತನ ಏನಿದೆ, ರಾಜಮನೆತನದ ಅಧಿಕಾರವನ್ನ ಮೊಟಕುಗೊಳಿಸೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂತಾರೆ. ಮುಖ್ಯವಾಗಿ ಏನಂದ್ರೆ ಈ ಸಮಯದಲ್ಲಿ ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯವರು ಏನಿದ್ರೆ MP ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ ಅನ್ನೋ ಅನುಮಾನ ಕೂಡ ಇವರಿಗೆ ರಾಜ್ಯ ಸರ್ಕಾರಕ್ಕೆ ಬರುತ್ತೆ. ಹಾಗಾಗಿ ಹೇಗಾದ್ರೂ ಮಾಡಿ ಇದನ್ನ ಮೊಟಕುಗೊಳಿಸ್ಬೇಕು, ಅವರ ಅಧಿಕಾರವನ್ನ ಮೊಟಕುಗೊಳಿಸಿ ಎಲ್ಲವನ್ನ ಸುಪರ್ದಿಗೆ ತಗೋಬೇಕು, ರಾಜ್ಯ ಸರ್ಕಾರ ಸುಪರ್ದಿಗೆ ತೆಗೆದುಕೊಬೇಕು ಅಂತ ಹೇಳಿ ಪ್ರಾಧಿಕಾರವನ್ನ ರಚನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಇದನ್ನ ಚಾಲೆಂಜ್ ಮಾಡಿ ಪ್ರಮೋದಾದೇವಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಈಗ ಆದೇಶ ಕೊಟ್ಟಿರ್ತಕ್ಕಂಥದ್ದು ಮಧ್ಯಂತರ ಈ ಪ್ರಾಧಿಕಾರದ ರಚನೆ ಬಗ್ಗೆನೇ ಸಹ ಮಧ್ಯಂತರ ಆದೇಶ ಕೊಟ್ಟು ಅದರಲ್ಲಿ ತಿಳಿಸ್ತಾರೆ ಇದು ಅಸಂವಿಧಾನಿಕ. ರಾಜಮನೆತನ ಏನಿದೆ ಸಾಕಷ್ಟು ವರ್ಷಗಳಿಂದಲೂ ಸಹ ಇರ್ತಕ್ಕಂಥದ್ದು. ಇದಕ್ಕೆ ಅವರು ಹೊಸ ಕಾಯ್ದೆಯನ್ನ ಜಾರಿಗೆ ತಂದು ಪ್ರಾಧಿಕಾರವನ್ನ ರಚನೆ ಮಾಡಿ ಮೊಟಕುಗೊಳಿಸೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಮತ್ತೆ ಕ್ಲಾರಿಫಿಕೇಶನ್ ನ ಹೈಕೋರ್ಟ್ ಕೇಳಿರ್ತಕ್ಕಂಥದ್ದು ಸರ್ಕಾರದ ಪರವಾಗಿ ಏನೇನೆಲ್ಲ ಪ್ರಾಧಿಕಾರ ರಚನೆ ಮಾಡಿದಿರಾ, ಯಾರು ಅಧ್ಯಕ್ಷ ಇರ್ತಾರೆ, ಏನಕ್ಕೆ ಪ್ರಾಧಿಕಾರ ಮಾಡಿದ್ದೀರಾ ಅಂತ ಕೇಳ್ತಾರೆ. ಮುಖ್ಯವಾಗಿ ಸೆಕ್ಷನ್ 2 ಅಡಿ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಕಾಯ್ದೆ ಏನಿದೆ, ಬೆಟ್ಟದ ಸಂಪೂರ್ಣ ಸೌಕರ್ಯವನ್ನ ಸರ್ಕಾರದ ತೀರ್ಮಾನಕ್ಕೆ, ಅದರಲ್ಲಿ ಮುಖ್ಯವಾಗಿ ರಸ್ತೆ, ಲೈಟು, ಕ್ಲೀನು, ಅಂಗಡಿ, ಮಾರ್ಕೆಟ್, ಚರಂಡಿ, ಪೊಲೀಸು, ಹಾಲಿನ ಅಂಗಡಿ, ಮನೋರಂಜನೆ ಎಲ್ಲಾ ಕಾರ್ಯಕ್ರಮಗಳು ಸೇರಿದಂತೆ ಎಲ್ಲ ಬರ್ತಕ್ಕಂತ ಲಾಭ ನಷ್ಟ ಏನಿದೆ ಅದು ಸರ್ಕಾರಕ್ಕೆ ಸೇರಿದ್ದು, ರಾಜಮನೆತನಕ್ಕೆ ಏನೂ ಸೇರೋದಿಲ್ಲ ಅಂತ ಹೇಳಿ ಪ್ರಾಧಿಕಾರದಲ್ಲಿ ತಿಳಿಸ್ತಾರೆ. ಇನ್ನು ಸೆಕ್ಷನ್ 3 ಏನಿದೆ, ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿ ಅಧಿನಿಯಮದಲ್ಲಿ ಪ್ರಾಧಿಕಾರ ರಚನೆಯಾದ ಅಧಿಕಾರ ಸರ್ಕಾರಕ್ಕಿರುತ್ತೆ. ಅದರ ಅಧ್ಯಕ್ಷ ಸ್ಥಾನ ಸಿಎಂ ಇರ್ತಾರೆ. ಪ್ರಾಧಿಕಾರದ ಪದಾಧಿಕಾರಿಯಲ್ಲಿ ರಾಜಮನೆತನದ ಯಾವುದೇ ರೀತಿ ಅಧಿಕಾರ ಇರೋದಿಲ್ಲ. ಬದಲಾಗಿ ಸ್ಥಳೀಯ ಮಿನಿಸ್ಟರು, ಶಾಸಕ, MP ಅಧಿಕಾರಿಗಳು ಇರ್ತಾರೆ. ಕೂಡ ರಾಜಮನೆತನಕ್ಕೆ ಸಂಪೂರ್ಣವಾಗಿ ಅಧಿಕಾರವನ್ನ ಮೊಟಕುಗೊಳಿಸಲಾಗುತ್ತೆ. ಸೆಕ್ಷನ್ 12(1) ಕ್ಲಾಸ್ 1 ಏನಿದೆ ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾಜಮನೆತನಕ್ಕೆ ಇದಕ್ಕೆ ಯಾವುದೇ ಕೂಡ ಅಧಿಕಾರ ಇರೋದಿಲ್ಲ. ನೌಕರರಾಗಿರ್ಬೋದು ಯಾರಿಗೂ ಸಹ ರಾಜಮನೆತನಕ್ಕೆ ಸಂಪೂರ್ಣವಾಗಿ ಅಧಿಕಾರವನ್ನ ಮೊಟಕುಗೊಳಿಸಲಾಗುತ್ತೆ. ಮತ್ತೆ ಸೆಕ್ಷನ್ 14 ಕ್ಲಾಸ್ 3 ಏನಿರುತ್ತೆ
ಪ್ರಾಧಿಕಾರ ಸಭೆಯ ತೀರ್ಮಾನಗಳ ಬಗ್ಗೆ ಸರ್ಕಾರದ ಅಧಿಕಾರಿಗಳು ಮಾತ್ರ ತೀರ್ಮಾನ ತೆಗೆದುಕೊಳ್ತಾರೆ. ಇದರಲ್ಲಿ ರಾಜಮನೆತನ ಸಂಪೂರ್ಣವಾಗಿ ಅಧಿಕಾರವನ್ನ ಯಾವುದೇ ರೀತಿ ಇಂಟರ್ಫಿಯರ್ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಇದೇ ರೀತಿ ಸುಮಾರು ಸೆಕ್ಷನ್ಗಳ ಅಡಿ ಒಂದು ಪ್ರಾಧಿಕಾರವನ್ನ ರಚನೆ ಮಾಡಿ ರಾಜಮನೆತನದ ಎಲ್ಲಾ ಆದಾಯಗಳಾಗಿರ್ಬೋದು, ಏನ್ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬರ್ತಕ್ಕಂತ ಎಲ್ಲಾ ಆದಾಯಗಳನ್ನ ಮೊಟಕುಗೊಳಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗುತ್ತೆ. ಹೀಗಾಗಿ ರಾಜಮಾತೆ ಆಗಿರ್ತಕ್ಕಂಥ ಪ್ರಮೋದಾದೇವಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಈಗ ಮಧ್ಯಂತರ ತಡೆ ನೀಡಿರ್ತಕ್ಕಂಥದ್ದು ಮತ್ತೆ ಸರ್ಕಾರಕ್ಕೂ ಸಹ ನೋಟಿಸ್ ಕೊಟ್ಟು ಯಾವ ರೀತಿ ಪ್ರಾಧಿಕಾರ ರಚನೆ ಮಾಡಿದ್ದಾರೆ, ಯಾರಿದ್ದಾರೆ, ಏನೆಲ್ಲ ಇದರಲ್ಲಿ ಡೆವಲಪ್ಮೆಂಟ್ ಇದೆ, ಯಾಕೆ ರಾಜಮನೆತನಕ್ಕೆ ಈ ರೀತಿ ಅನ್ಯಾಯ ಆಗ್ತಾ ಇರೋ ಬಗ್ಗೆ ಸಹ ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಕ್ಲಾರಿಫಿಕೇಶನ್ ಕೇಳಿ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೆ ಈ ಪ್ರಾಧಿಕಾರ ರಚನೆಗೆ ಮಧ್ಯಂತರ ತಡೆ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿದ್ದಂತಹ ಕಾಯ್ದೆಯ ಬಗ್ಗೆ ಕೋರ್ಟ್ ಮೆಟ್ಟಿಲೇರಿದ್ರು ಪ್ರಮೋದಾದೇವಿ. ಕಾಯ್ದೆ ವಿರೋಧಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ಈಗ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.